ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಸಮ್ಮರ್ ಕ್ಯಾಂಪ್ ಸೂನ್ ಅಲ್ವಾ, ಹಾಗಾಗಿ ಎಕ್ಸೈಟ್ಮೆಂಟಲ್ಲಿ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಅದು ಎಕ್ಸೈಟ್ಮೆಂಟ್ ಅನ್ನೋಕ್ಕಿಂತ ಒಂದು ಹೊಸದಾಗಿ ಇವತ್ತು ಗಿಡನ ಖರೀದಿ ಮಾಡಿದ್ದೀನಿ ಫ್ರೆಂಡ್ಸ್. ಸೇವಂತಿಗೆ ಹೂವು ಮತ್ತು ಹೌಸ್ ಪ್ಲ್ಯಾಂಟ್, ಓಕೆನಾ? ಅದು ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಸೇವಂತಿಗೆ ಹೂವು ತಂದಿದ್ದೀನಿ. ಇದು ಒಂದು ಕಂಟೈನರ್ ಆಗುತ್ತೆ. ಸುಂದರವಾಗಿ ಕಾಣುತ್ತೆ ಫ್ರೆಂಡ್. ಈ ಥರ ನಾವು ತೊಗೊಂಡು ಬಂದಾಗೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮಕ್ಕಳು ಬಂದಾಗ ಅಥವಾ ಪೇರೆಂಟ್ಸ್ ಬಂದಾಗ ಕೂಡ ಎಲ್ಲ ಇದೆ ಅನ್ನೋದು ಅವ್ರಿಗೂ ತಿಳಿಯುತ್ತಾ ಹೋಗುತ್ತೆ. ಪ್ಲಾಂಟ್ಸ್ ಬಗ್ಗೆ ಅವರು ಏನು ಮಾಡ್ತಾರೆ, ವೆರೈಟಿ ಪ್ಲಾಂಟ್ಸ್ ಅಂದ್ಬಿಟ್ಟು ಮನೆಯಲ್ಲಿ ಹಾಕ್ತಾರೆ. ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ಕಾಣುತ್ತೆ. ಇದನ್ನು ನಾನು ಕ್ಯಾಂಪ್ಗೋಸ್ಕರ ಖರೀದಿ ಮಾಡಿದ್ದೀನಿ. ಇನ್ನು ಒಂದು 20 days ಇನ್ನು 90 days ಇದೆ ಅಷ್ಟೇ. ನೋಡಿ, ಇವಾಗ ಒಂದಿಷ್ಟು ಪ್ಲಾನ್ಸ್ನ ನಾನು ಹೇಳೋಕ್ಕಂತೇಳಿ ಈ ವಿಡಿಯೋ ಮಾಡಿದ್ದೀನಿ, ಓಕೆನಾ? ನೋಡಿ, ಯೋಗ ಮಾರ್ನಿಂಗ್ 10 o'clock ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ನೀವು ಯಾರು ಕ್ಯಾಂಪ್ ಮಾಡ್ತಾಯಿದ್ದೀರಾ ಅದು ಒಂದು ಸ್ವಲ್ಪ ಐಡಿಯಾಸ್ ನಾನು ಹೇಳ್ತೀನಿ ಫ್ರೆಂಡ್ಸ್, ಓಕೆನಾ? ಇಂಟರ್ನ್ಯಾಷನಲ್ ಯೋಗ ಡೇ 2021 ಸಂಜೀವಿನಂ ಆಯುರ್ವೇದಿಕ್ ಹಾಸ್ಪಿಟಲ್ ಕೊಚ್ಚಿ ಕೇರಳ ಅನ್ನೋ ಒಂದು ವಿಡಿಯೋ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಆಮೇಲೆ ಒಂದು 7th ಒಂದು 6th 8th ಇದು ಮಾಡಿಸ್ಬೋದು. ಡ್ಯಾನ್ಸು ಬರುತ್ತೆ ಅದರಲ್ಲಿ, ಮತ್ತು ಯೋಗನ ಆಗೋಗ್ಬಿಡುತ್ತೆ, ಓಕೆನಾ? ಮಾರ್ನಿಂಗ್, ಓಕೆನೇ? ಬೆಳಗ್ಗೆ ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಇದನ್ನು ನಾವು ಮಾಡಿಸ್ಬೋದು. ನೆಕ್ಸ್ಟ್ ಡೇ ಅಂದರೆ ಸೆಕೆಂಡ್ ಡೇ ಏನು ಇಟ್ಕೊಂಡಿದ್ದೀನಿ, ಮ್ಯೂಸಿಕಲ್ ಕ್ಲಾಪ್ ಯೋಗ. ಇದು ತಾಲಿ ಕ್ಲಾಪ್ ಆ್ಯಟ್ ಫಿಟ್ನೆಸ್ ಅಂತ ಇದೆ ಫ್ರೆಂಡ್ ಯೂಟ್ಯೂಬಲ್ಲಿ. ಅದನ್ನು ನೀವು ನೋಡ್ಬೋದು. ಅದರಲ್ಲಿ ತುಂಬ ಚೆನ್ನಾಗಿ ಕ್ಲಾಪ್ ಮಾಡಿಕೊಂಡು ಮ್ಯೂಸಿಕಲ್ ಕ್ಲಾಪ್ ಮಾಡಿಕೊಂಡು ಅವರು ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ಅದು ಯೋಗಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದೇ ಥರ 1 day, ಸೆಕೆಂಡ್ ಡೇ ಆ್ಯಂಡ್ ಥರ್ಡ್ ಡೇ ಹಂಗೆ 30 daysಗೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು ಯೋಗ ಆದ ತಕ್ಷಣವೇ ಡ್ರಾಯಿಂಗ್. ನೋಡಿ ಫ್ರೆಂಡ್, ಈಗ ಡ್ರಾಯಿಂಗ್ ಅಂತ ಬಂದಾಗ 8th 9th 10th ಇದು ಸೈನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ಡ್ರಾ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಬೇರೆ, ಆಮೇಲೆ ಮಿಡಲ್ ಕ್ಲಾಸ್ ಅಂದರೆ 5th 6th ಈ ಥರ ಇರ್ತಕ್ಕಂಥ ಕ್ಲಾಸ್ಗಳಿಗೆ ಡ್ರಾಯಿಂಗ್ ಬೇರೆ ಮಾಡಿ, ಈ 3 ಗ್ರೂಪ್ ಮಾಡಿ ಈ 3 ಟೀಮ್ಗೆ ಬೇರೆ ಬೇರೆ ಥರದ ಡ್ರಾಯಿಂಗ್ನ ನೀವು ಕೊಡ್ಬೋದು. ಯಾಕಂದರೆ ಅವ್ರಿಗೆ ಓದೋವಾಗ ನಾವು ಸೈನ್ಸಿಗೆ ಸಂಬಂಧಪಟ್ಟಿದ್ದು ಕೊಟ್ಟರೆ ಅವ್ರಿಗೆ 5 marks ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು ಪೇಂಟಿಂಗ್. ಅದು ಮಡಿಕೆ ಪೇಂಟ್ ಆಗಿರ್ಬೋದು, ಯಾವುದೇ ಥರ ಅವರಿಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ಗೋಸ್ಕರ ನಾವು ಮಡಿಕೆ ಪೇಂಟ್ಗಳನ್ನ ತೊಗೋಬೋದು. ಆಮೇಲೆ ಬುಕ್ಕಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಬರಲ್ಲ, ಆವಾಗ ನಾವು ಅದು ಡ್ರಾಯಿಂಗ್ ಶೀಟ್ ಕೊಟ್ಬಿಟ್ಟು ಅದರಲ್ಲೆಲ್ಲ ಮಾಡಿಸ್ಬೋದು, ಓಕೆನಾ? ನೋಡಿ ಫ್ರೆಂಡ್, ಈಗ ಸಮ್ಮರ್ ತುಂಬ ಸೂನಾಗಿ ಬರ್ತಾಯಿದೆ ಅಲ್ವಾ, ಹಾಗಾಗಿ ನಾನು ಈ ವಿಡಿಯೋ ಬಿಡ್ತಾಯಿದ್ದೀನಿ. ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದಾದ ತಕ್ಷಣವೇ ನಾವು ಏನು ಮಾಡೋದು, ಎಜುಕೇಷನ್. ಈಗ 7th ಬೇರೆ, 8th ಬೇರೆ, 9th ಬೇರೆ, 10th ಬೇರೆ, ಓಕೆನಾ? ಆಮೇಲೆ ಚಿಕ್ಕ ಮಕ್ಕಳು ಒಂದು ಟೀಮ್ ಮಾಡ್ಕೊಳ್ಳಿ. ಆ ಟೀಮಿಗೆ ಸಂಬಂಧಪಡ್ತಕ್ಕಂಥ ಯಾವುದೇ ಆಗಿರ್ಬೋದು. ನಾನು ಯಾವ ಥರ ತೊಗೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್, ಈಗ ಸಿಲೆಬಸ್ಸಿಗೆ ಸಂಬಂಧಪಟ್ಟಿರೋದು ಒಂದಿಷ್ಟು, ಆಮೇಲೆ ಗ್ರಾಮರಿಗೆ ಸಂಬಂಧಪಟ್ಟಿರೋದು ಒಂದಿಷ್ಟು, 5th 6th 7th 8th ಇದು ಒಂದು. ಇಲ್ಲಿ 2 ಸಬ್ಜೆಕ್ಟ್ಸು ಅವರಿಗೆ ನಾನು ಯಾವ್ದು ತೊಗೋಬೇಕು ಅನ್ನೋದು 2 ಸಬ್ಜೆಕ್ಟು. ಆಮೇಲೆ ನಾನು ಅವರಿಗೆ 2 ಯಾವ್ದು ತೊಗೋಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ತೀನಿ. ಆ ಥರ ನಾನು ತೊಗೊಂಡಿದ್ದೀನಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈಗ ನಾನು ಏನು ಇಷ್ಟಪಟ್ಟಿದ್ದೀನಿ, ನಾನು ಯಾವುದು ಇವರಿಗೆ ಟಫ್ ಅಂತೇಳಿ 2 ಸಬ್ಜೆಕ್ಟ್ನ ನಾನು ನೋಡಿಬಿಟ್ಟು ಅವರಿಗೆ ತೊಗೊಳ್ತೀನಿ. ಅದಾದಮೇಲೆ ಅವ್ರಿಗೆ ನಾನು ಯಾವ 2 ಸಬ್ಜೆಕ್ಟ್ ತೊಗೋಬೇಕು ಅಂದರೆ ಇಲ್ಲಿ ಟೋಟಲ್ ಎಷ್ಟಾಯಿತು, 4 ಸಬ್ಜೆಕ್ಟ್ಸ್ ಆಯಿತು. ಅವ್ರು ತೊಗೊಂಡಿದ್ದಾರೆ ಈಗ ಮ್ಯಾಥ್ಸು, ಇಂಗ್ಲೀಷು, ಆಮೇಲೆ ಸೈನ್ಸು, ಆಮೇಲೆ ಸೋಷಿಯಲ್ ಸೈನ್ಸು. ಈ ಥರ ಚೂಸ್ ಮಾಡ್ಕೋಬೋದು ಅವರು, ಓಕೆನಾ? 4 ಇರುತ್ತೆ. ಅದಾದಮೇಲೆ ಒಬ್ಬೊಬ್ಬರು ಗ್ರಾಮರು ತೊಗೊಂಡಿದ್ದಾರೆ. ಇಂಗ್ಲೀಷ್ ಗ್ರಾಮರ್ ಅವ್ರಿಗೆ ಬರಲ್ಲ ಅಂದೋದಕ್ಕೆ ಇಂಗ್ಲೀಷ್ ಗ್ರಾಮರು ತೊಗೊಂಡಿದ್ದಾರೆ. ಅವ್ರು 2 ಚೂಸ್, ನಾನು 2 ಚೂಸ್ ಫ್ರೆಂಡ್. ಅಂದರೆ 4 ಸಬ್ಜೆಕ್ಟು ತೊಗೊಳ್ತೀನಿ ನಾನು, ಓಕೆನಾ? ಹಂಗೆ ಜನರಲ್ ನಾಲೆಜ್ ಕೂಡ ಟೆಕ್ಸ್ಟ್ ಮಾಡ್ತೀನಿ. ಈ ಥರ ನೀವು ಮಾಡಬೇಕು, ಓಕೆನಾ? ಆವಾಗ ಅವ್ರಿಗೆ ಏನಾಗುತ್ತೆ, ಪೇರೆಂಟ್ಸಿಗೆ ಇಷ್ಟು ಏನೋ ಓದ್ತಾ ಇದ್ದಾರೆ, ಏನೋ ಕಲಿತಾ ಇದ್ದಾರೆ ಇಲ್ಲಿ ಕ್ಯಾಂಪಲ್ಲಿ ಹೋಗ್ಬಿಟ್ಟು ಅನ್ನೋದು ಒಂದು ಐಡಿಯಾ ಬರುತ್ತೆ. ಏನೋ 7th 8th ಯಾಕಂದರೆ ನೆಕ್ಸ್ಟ್ ಇಯರ್ ಅವ್ರು ಹೈಸ್ಕೂಲ್ ಆಗ್ತಾರೆ. ಹಾಗಾಗಿ ಹೈಸ್ಕೂಲವ್ರ ಜೊತೆ ಇದ್ದಾಗ ಏನು ಕಲಿಬೋದು, ಹೇಗಿರುತ್ತೆ
ಆ ಥರದ್ದೆಲ್ಲನೂ ಎಜುಕೇಷನ್ ಬಗ್ಗೆ ತಿಳಿತಾ ಹೋಗ್ತಾರೆ. ಹಂಗಾಗಿ ಮಿಂಗಲ್ ಮಾಡಿ 7th 8th ಮಿಂಗಲ್ ಮಾಡಿ, ಇದು 9th 10th ಮಿಂಗಲ್ ಮಾಡಿ. ಓಕೆನಾ? ಈ ಥರ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಪ್ರೀ ಕ್ಲಾಸಸ್ಸಿಂದ ನಾವು ಏನು ಬೇಸಿಕ್ಸು ಅಂದರೆ ಎ ಫಾರ್ ಆ್ಯಪಲಿಂದ ಹಿಡಿದು ONE1 100ವರೆಗೂ ಆ್ಯಂಡ್ ಸಂಡೇ ಮಂಡೇ ಇದೆಲ್ಲನೂ ಬೇಸಿಕ್ಸ್ ನಾಲೆಜ್ ಇಂಗ್ಲೀಷ್ ಅವರಿಗೆ ಹೇಳ್ಕೊಡ್ತಾ ಹೋಗೋಣ. ಯಾಕಂದರೆ ಬೇಸಿಕ್ಸ್ ಇಲ್ಲ ಫ್ರೆಂಡ್ಸ್. ಈಗ ಮಕ್ಕಳಿಗೆ ಒಂದು 10 ಮಾರ್ಕ್ಸಿಗೆ ನಾವೇನಾದರೂ ಕೊಟ್ವಿ ಅಂದರೆ ಅದರಲ್ಲೆಲ್ಲ ಮಿಸ್ಟೇಕ್ ಇರುತ್ತೆ, ಸ್ಪೆಲ್ಲಿಂಗ್ಸ್. ಓಕೆನಾ? ಇವಾಗ ಒಂದು ಪೋಯಮ್ ಕೊಡ್ತೀವಿ ಅಂದ್ಕೊಳ್ಳಿ, ಅದು ಪೋಯಮ್ ಹೇಳ್ತಾರೆ. ಓಕೆನಾ? ಜಾನಿ ಜಾನಿ ಎಸ್ ಪಾಪ ಅದು ಒಂದು ಹಿಡೀರಿ, ಜಾನಿ ಜಾನಿ ಎಸ್ ಪಾಪ ಅಷ್ಟೇ ಹೇಳ್ತಾರೆ, ಅದ್ರದ್ದು ಸ್ಪೆಲ್ಲಿಂಗ್ ಗೊತ್ತಿರಲ್ಲ. ಹಾಗಾಗಿ ಒಂದು 10 ಮೆಂಬರ್ಸ್ ಅಥವಾ 5 ಮೆಂಬರ್ಸ್ ಮಕ್ಕಳು ಬಂದ್ರೇನು, ಪ್ರೀ ಕ್ಲಾಸಸ್ ಹೇಳ್ತಾ ಇದ್ದೀನಿ, ಅದನ್ನು ಬಂದರೆ ಫ್ರೆಂಡ್ಸ್ ನಾವು ಅವ್ರಿಗೇನು ಮಾಡಬೇಕು, ಡಿಕ್ಟೇಷನ್ ಇಡಬೇಕು. ಓಕೆನಾ? ಫಸ್ಟ್ ಎ ಫಾರ್ ಆ್ಯಪಲಿಂದ ಹಿಡಿದು ಝೀಬ್ರಾವರೆಗೂ ಅವರಿಗೆ ಸ್ಪೆಲ್ಲಿಂಗ್ ಬಾಯಹಟ್ ಇದೇನಾ, ONE1 100ವರೆಗೂ ಬಾಯಹಟ್ ಇದೇನಾ, ಜನವರಿ ಫೆಬ್ರವರಿ ಸಂಡೇ ಮಂಡೇ ಇವೆಲ್ಲ ಬಾಯಹಟ್ ಇದೇನಾ ಸ್ಪೆಲ್ಲಿಂಗ್ಸ್ ಅಂತ ನಾವು ಅವರಿಗೆ ಅಬ್ಸರ್ವ್ ಮಾಡಬೇಕು. ಓಕೆನಾ? ಅದೆಲ್ಲ ಆದ ತಕ್ಷಣ ಒಂದು ಟೆಕ್ಸ್ಟ್ ಇಡಬೇಕು ಅವರಿಗೆ. ಓಕೆನಾ? 15 ಡೇಸ್ ಸಮರ್ ಕ್ಯಾಂಪು 30 ಡೇಸ್ ಇರುತ್ತೆ. 15 ಡೇಸ್ ಅವರಿಗೆಲ್ಲ ಕವರಪ್ ಮಾಡಿ, ಅಷ್ಟು ಆಗಲಿಲ್ಲ ಅಂದರೆ 25 ಮಾರ್ಕ್ಸಿಂದ ಇಡಿ ಫ್ರೆಂಡ್. ನಮ್ಮ ಕ್ಯಾಂಪಲ್ಲಿ ಏನು ಕಲ್ತಿದ್ದಾರೆ, ಸಮರಲ್ಲಿ ಏನು ಕಲ್ತಿದ್ದಾರೆ, ಒಂದು ಕೋಚ್ ಬರ್ತಾ ಇದ್ದಾರೆ ಅವರಿಲ್ಲಾಂದರೆ ಅಲ್ಲೇ ಏನು ಕಲ್ತಾ ಇದ್ದಾರೆ ಅಂತ ಪೇರೆಂಟ್ಸ್ ಕೇಳ್ದಾಗೆ, ನೋಡಿ ನಿನ್ನ ಮಗು ಈ ಥರ ಕಲ್ತಾ ಇದೆ ಮೇಡಮ್, ಇದನ್ನು ನಾವು ಟೆಕ್ಸ್ಟ್ ಇಟ್ಟಿದ್ದೀವಿ ಅಂತ. ಇಲ್ಲ ಅವರು ಒಂದು ವೇಳೆ ಬೈ ಮಿಸ್ಟೇಕಾಗಿ ಇಲ್ಲ ನೀವು ಹೇಳ್ಬಿಟ್ಟು ಬರೆಸಿದ್ದೀರಿ ಅಂತ ಅಂದ್ರೇನು ಆ ಮಕ್ಕಳಿಗೆ ಅವ್ರು ಕೇಳಿದಾಗ ಹೇಳ್ತಾರೆ ಅವರು, ಯಾಕಂದರೆ ನಾವಿಲ್ಲಿ ಕಲಿಸಿರ್ತೀವಿ ಅದು ಅಲ್ವಾ. ಆ ಥರದ್ದು ಎಲ್ಲ ಬೇಸಿಕ್ ನಾಲೆಜ್ನ ಮಾಡಿ. ಆಮೇಲೆ ಮಧ್ಯೆ ಒಂದಿರ್ತಕ್ಕಂಥ ಕ್ಲಾಸಸ್ಗಳಿಗೆ ಜನರಲ್ ನಾಲೆಡ್ಜ್ ಆ್ಯಂಡ್ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಹಿಂದಿ ಗ್ರಾಮರ್, ಕನ್ನಡ ಗ್ರಾಮರ್, ಇವು 3 ಮಿಕ್ಸ್ ಮಾಡಿ ಅವ್ರಿಗೆ ಕ್ವಶನ್ಸ್ ಕೇಳಿ. ಫಸ್ಟ್ ಬಂದವಾಗ ಅವ್ರಿಗೆ ಯಾವ್ದು ಬರಲ್ಲ ಯಾವ್ದು ಬರುತ್ತೆ ಅನ್ನೋದು ನಮಗೆ ಕ್ಲಾರಿಫೈ ಆಗಿಬಿಡುತ್ತೆ. ಓಕೆನಾ ಫ್ರೆಂಡ್ಸ್? ಅದಾದ ತಕ್ಷಣ ಕ್ಲಾಸಿನಂತೂ ನಾವು ತೊಗೊಳ್ತೇವೆ, ಇದು ಮೇನ್ ಬೇಸಿಕ್ ಇರಬೇಕಲ್ವ. ಅದಾದ ತಕ್ಷಣ 8th 9th 10th ಈ ಒಂದು ಗ್ರೂಪ್ ಐತಲ್ಲ ಫ್ರೆಂಡ್ಸ್, ಇದಕ್ಕೆ ಕೂಡ ಸೇಮ್ ಜನರಲ್ ನಾಲೆಡ್ಜ್ ಕೇಳಿ. ಯಾಕಂದರೆ ಸಮರ್ ವೆಕೇಷನ್ ಮಾರ್ನಿಂಗ್ ಟು ಈವ್ನಿಂಗ್ವರೆಗೆ ನಡೆಯೋದ್ರಿಂದ ಅವ್ರಿಗೆ ಏನು ನಾಲೆಜ್ ಇದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾವ ಮಕ್ಕಳು ಡಲ್ ಇದ್ದಾರೆ, ಯಾವ ಮಕ್ಕಳು ಡಲ್ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಫ್ರೆಂಡ್. ಓಕೆನಾ? ಅದಾದ ತಕ್ಷಣ ಅವರಲ್ಲಿ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದ್ದೇನಾ, ಅದು ಯಾವ ಡ್ರಾಯಿಂಗ್ ಕೊಡಬೇಕು, ಸ್ಟಡಿಯಲ್ಲೇ ಕೊಡಬೇಕು. ಒಂದೊಂದು ಮಕ್ಕಳಿಗೆ ಓದೋಕ್ಕೆ ಇಷ್ಟ ಇರಲ್ಲ, ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಓದೋಕ್ಕೆ ಅಲ್ವಾ ಫ್ರೆಂಡ್ಸ್. ಆ ಥರ ಮಕ್ಕಳಿಗೆ ನಾವು ಏನು ಸೈನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡ್ರಾಯಿಂಗ್ನ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಕೊಟ್ಬಿಟ್ಟು ಮತ್ತೆ ಅವರಿಗೆ ಸ್ಟಡಿ ಕಡೆ ಅವರಿಗೆ ಮತ್ತೆ ಹೇಳ್ಕೊಂಡು ಬಂದು ಮತ್ತೆ ಅಲ್ಲೇ ಸ್ಟಾಪ್ ಮಾಡೋದು. ಓಕೆನಾ? ಅಂದರೆ ಎಜುಕೇಷನ್ಗೆ ಅವರು ತುಂಬ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ, ಪಾಠಗಳು ಕಲಿತಾರೆ. ಒಂದು ಚಿತ್ರ ಕೊಟ್ಟಿವಿ ಅಂತಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋದು, ಸ್ಕೂಲಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋದು ಒಂದು ಚಿತ್ರ ಆಗಿರುತ್ತೆ, ಚಿತ್ರ ಒಂದೇ ಬಿಡಿಸ್ಬಿಡ್ತಾರೆ, ಅದಕ್ಕೆ ಭಾಗಗಳು ಗುರುತಿಸಲ್ಲ ಅಲ್ವಾ. ಆ ಭಾಗಗಳಿಗೆ ಒತ್ತಕ್ಷರಗಳು ಇರುತ್ತೆ ಅಲ್ವಾ. ರೆಂಬೆ ಕೊಂಬೆ, ಅದು ರೆಂಬೆ ಅನ್ನೋದು ರೇಬೆ ಮಾಡಿಬಿಡ್ತಾರೆ ಅಲ್ವಾ. ಈ ಥರನೂ ಒಂದಿಷ್ಟು ಮಕ್ಕಳು ಇರ್ತಾರೆ. ಆ ಥರನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ನಾವು ಕಲಿಸ್ತಾ ಹೋದರೆ ನಮಗೆ ಹೆಮ್ಮೆ ಅನಿಸುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಇಷ್ಟೊಂದು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ, ಇದು ಇವರಿಗೆ ಪ್ರಿಪೇರ್ ಆಗಿದ್ದಾರೆ ಅನ್ನೋ ಒಂದು ಸಮಾಧಾನ ಅಲ್ವಾ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದು ಕೇಳಿದ್ರು ನಮ್ಮ ಮಕ್ಳು ಹಿಂಗೆ ಕಲಿಸಿದ್ದೀವಿ, ನಾವು ಟೆಸ್ಟ್ ಇಟ್ಟಿದ್ದೀವಿ ನೋಡಿ, ಹಂಗೂ ಡೌಟ್ ಇತ್ತಂದರೆ ಒಂದಿಷ್ಟು ಕ್ವಶನ್ಸ್ ನಾವು ಏನು ಇಟ್ಟಿದ್ದೀವಿ ಆ ಪೇಪರ್ದು ಕ್ವಶನ್ ಆನ್ಸರ್ ನೀವು ಕೇಳಿ, ಇಲ್ಲೇ ಕೇಳಿ ಅಂತ ಹೇಳಿ. ಓಕೆನಾ ಫ್ರೆಂಡ್ಸ್? ಆ ಥರ ಒಂದಿಷ್ಟು ಪೇರೆಂಟ್ಸ್ ಬರ್ತಾರೆ. ಆ ಥರ ಬಂದಾಗ ಕೂಡ ನೀವು ಹೇಳಿ ಧಾರಾಳವಾಗಿ. ಯಾಕಂದರೆ ನಾವು ಮನಸ್ಸಾರ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕಾದಂಥದ್ದು ಏನೂ ಇದು ಇಲ್ಲಲ್ಲ ಫ್ರೆಂಡ್. ನಾವೆಲ್ಲ ಕಲಿತಿದ್ದೀವಿ, ನಾವು ಹೊಸದಾಗಿ ಕಲ್ಕೊಂತಾನೆ ನಾವು ಹೊಸದಾಗಿ ನಾವು ಮಾಡ್ತಾಯಿದ್ದೀವಿ ಒಂದು ವರ್ಕ್ ಅಂತಂದರೆ ನಮಗೆ ಹೆಮ್ಮೆ ವಿಷಯ ಅಲ್ವಾ. ನಾವು ಚಿಕ್ಕವರಿದ್ದಾಗೆಲ್ಲ ಇವೆಲ್ಲ ಕಲ್ತ್ಕೊಂಡ್ಬಿಟ್ಟೇ ಬಂದಿರೋದು ಅಲ್ವಾ. ಅದನ್ನು ಮಕ್ಕಳಿಗೆ ಅದನ್ನೇ ಹೇಳ್ಕೊಡೋದು ನಾವು ಅಲ್ವಾ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಸಮ್ಮರ್ ವೆಕೇಷನ್ ನಡೆಸ್ತಕ್ಕಂಥ ಎಲ್ಲ ಟೀಚರ್ಸ್ ಸರ್ಸ್ ಕೂಡ ಏನು ನಾವು ಒಳ್ಳೆಯದಾಗಿ ಎಜುಕೇಷನ್ ಕೊಡೋಕ್ಕೆ ಇಷ್ಟಪಡ್ತೀವಿ, ಅದು ತುಂಬ ಯೋಚನೆ ಮಾಡಿ ನಾವು ಕೊಡ್ತೀವಿ ಅಲ್ವಾ ಫ್ರೆಂಡ್. ಓಕೆ ಫ್ರೆಂಡ್, ಇದು ಈ ಥರ ಒಂದು ಗ್ರೂಪ್ ಟೀಮ್ ಮಾಡಿಬಿಟ್ಟು ಅವ್ರಿಗೆಲ್ಲೇ 7th 8th ಅದಾದಂಥ ಗ್ರೂಪಿಗೆ ನೀವು ಬಿಟ್ಬಿಡಿ. ಆ ಮಕ್ಕಳಲ್ಲಿ ಒಂದು 5 ಮಕ್ಕಳು 7th ಇದ್ದಾರೆ ಅಂತಂದರೆ ಅಥವಾ 8th ಇದ್ದಾರೆ ಅಂದರೆ ಆ ಮಕ್ಕಳಲ್ಲಿ ಯಾರು ಡಲ್ ಇದ್ದಾರೆ, ಆ ಮಕ್ಕಳಲ್ಲಿ ಯಾರು ಸ್ವಲ್ಪ ಬೆಟರ್ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ ಫ್ರೆಂಡ್. ಆವಾಗ ನಾವು ಅದನ್ನು ಯಾರು ವೀಕ್ ಇದ್ದಾರೆ ಅವ್ರನ್ನ ಕರ್ಕೊಂಡು ನಾವು ಅವ್ರನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಹೌದಾ ಫ್ರೆಂಡ್? ಓಕೆ ಫ್ರೆಂಡ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು
ಸಮ್ಮರ್ ಕ್ಯಾಂಪ್ ಸೂನ್ ಅಲ್ವಾ, ಹಾಗಾಗಿ ಎಕ್ಸೈಟ್ಮೆಂಟಲ್ಲಿ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ. ಅದು ಎಕ್ಸೈಟ್ಮೆಂಟ್ ಅನ್ನೋಕ್ಕಿಂತ ಒಂದು ಹೊಸದಾಗಿ ಇವತ್ತು ಗಿಡನ ಖರೀದಿ ಮಾಡಿದ್ದೀನಿ ಫ್ರೆಂಡ್ಸ್, ಸೇವಂತಿಗೆ ಹೂವು ಮತ್ತು ಹೌಸ್ ಪ್ಲ್ಯಾಂಟ್. ಓಕೆನಾ, ಅದು ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಇನ್ನೂ ಒಂದು 20 ಡೇಸ್ ಇನ್ನು 90 ಡೇಸ್ ಇದೆ ಅಷ್ಟೇ. ನೋಡಿ ಇವಾಗ ಒಂದಿಷ್ಟು ಪ್ಲಾನ್ಸ್ನ ನಾನು ಹೇಳೋಕ್ಕಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ಓಕೆನಾ, ನೋಡಿ ಯೋಗ ಮಾರ್ನಿಂಗ್ 10 o'clock ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ನೀವು ಯಾರು ಕ್ಯಾಂಪ್ ಮಾಡ್ತಾಯಿದ್ದೀರಾ ಅದು ಒಂದು ಸ್ವಲ್ಪ ಐಡಿಯಾಸ್ ನಾನು ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ, ಇಂಟರ್ನ್ಯಾಷನಲ್ ಯೋಗ ಡೇ 2021 ಸಂಜೀವಿನಂ ಆಯುರ್ವೇದಿಕ್ ಹಾಸ್ಪಿಟಲ್ ಕೊಚ್ಚಿ ಕೇರಳ ಅನ್ನೋ ಒಂದು ವಿಡಿಯೋ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಅದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಆಮೇಲೆ ಒಂದು 7th ಒಂದು 6th 8th ಇದು ಮಾಡಿಸ್ಬೋದು, ಡ್ಯಾನ್ಸು ಬರುತ್ತೆ ಅದರಲ್ಲಿ, ಮತ್ತು ಯೋಗನ ಆಗೋಗ್ಬಿಡುತ್ತೆ. ಓಕೆನಾ, ಮಾರ್ನಿಂಗ್ ಓಕೆನೇ ಬೆಳಗ್ಗೆ ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಇದನ್ನು ನಾವು ಮಾಡಿಸ್ಬೋದು. ನೆಕ್ಸ್ಟ್ ಡೇ ಅಂದರೆ ಸೆಕೆಂಡ್ ಡೇ ಏನು ಇಟ್ಕೊಂಡಿದ್ದೀನಿ, ಮ್ಯೂಸಿಕಲ್ ಕ್ಲಾಪ್ ಯೋಗ. ಇದು ತಾಲಿ ಕ್ಲಾಪ್ ಆ್ಯಟ್ ಫಿಟ್ನೆಸ್ ಅಂತ ಇದೆ ಫ್ರೆಂಡ್ ಯೂಟ್ಯೂಬಲ್ಲಿ, ಅದನ್ನು ನೀವು ನೋಡ್ಬೋದು. ಅದರಲ್ಲಿ ತುಂಬ ಚೆನ್ನಾಗಿ ಕ್ಲಾಪ್ ಮಾಡಿಕೊಂಡು ಮ್ಯೂಸಿಕಲ್ ಕ್ಲಾಪ್ ಮಾಡಿಕೊಂಡು ಅವರು ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ಅದು ಯೋಗಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದೇ ಥರ 1 ಡೇ, ಸೆಕೆಂಡ್ ಡೇ ಆ್ಯಂಡ್ 3rd ಡೇ ಹಂಗೆ 30 ಡೇಸ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು ಯೋಗ ಆದ ತಕ್ಷಣವೇ ಡ್ರಾಯಿಂಗು. ನೋಡಿ ಫ್ರೆಂಡ್, ಈಗ ಡ್ರಾಯಿಂಗ್ ಅಂತ ಬಂದಾಗ 8th 9th 10th ಇದು ಸೈನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಡ್ರಾ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಬೇರೆ, ಆಮೇಲೆ ಮಿಡಲ್ ಕ್ಲಾಸ್ ಅಂದರೆ 5th 6th ಈ ಥರ ಇರ್ತಕ್ಕಂಥ ಕ್ಲಾಸ್ಗಳಿಗೆ ಡ್ರಾಯಿಂಗ್ ಬೇರೆ ಮಾಡಿ, ಈ 3 ಗ್ರೂಪ್ ಮಾಡಿ ಈ 3 ಟೀಮ್ಗೆ ಬೇರೆ ಬೇರೆ ಥರದ ಡ್ರಾಯಿಂಗ್ನ ನೀವು ಕೊಡ್ಬೋದು. ಯಾಕಂದರೆ ಅವ್ರಿಗೆ ಓದೋವಾಗ ನಾವು ಸೈನ್ಸಿಗೆ ಸಂಬಂಧಪಟ್ಟಿದ್ದು ಕೊಟ್ಟರೆ ಅವ್ರಿಗೆ 5 ಮಾರ್ಕ್ಸ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು ಪೇಂಟಿಂಗ್, ಅದು ಮಡಿಕೆ ಪೇಂಟ್ ಆಗಿರ್ಬೋದು, ಯಾವುದೇ ಥರ ಅವರಿಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ಗೋಸ್ಕರ ನಾವು ಮಡಿಕೆ ಪೇಂಟ್ಗಳನ್ನ ತೊಗೋಬೋದು. ಆಮೇಲೆ ಬುಕ್ಕಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಬರಲ್ಲ, ಆವಾಗ ನಾವು ಅದು ಡ್ರಾಯಿಂಗ್ ಶೀಟ್ ಕೊಟ್ಬಿಟ್ಟು ಅದರಲ್ಲೆಲ್ಲ ಮಾಡಿಸ್ಬೋದು. ಓಕೆನಾ. ನೋಡಿ ಫ್ರೆಂಡ್, ಈಗ ಸಮರ್ ತುಂಬ ಸೂನಾಗಿ ಬರ್ತಾಯಿದೆ ಅಲ್ವಾ, ಹಾಗಾಗಿ ನಾನು ಈ ವಿಡಿಯೋ ಬಿಡ್ತಾಯಿದ್ದೀನಿ. ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದಾದ ತಕ್ಷಣವೇ ನಾವು ಏನು ಮಾಡೋದು, ಎಜುಕೇಷನ್ ಈಗ 7th ಬೇರೆ, 8th ಬೇರೆ, 9th ಬೇರೆ, 10th ಬೇರೆ. ಓಕೆನಾ. ಆಮೇಲೆ ಚಿಕ್ಕ ಮಕ್ಕಳು ಒಂದು ಟೀಮ್ ಮಾಡ್ಕೊಳ್ಳಿ. ಆ ಟೀಮಿಗೆ ಸಂಬಂಧಪಡ್ತಕ್ಕಂಥ ಯಾವುದೇ ಆಗಿರ್ಬೋದು. ನಾನು ಯಾವ ಥರ ತೊಗೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್, ಈಗ ಸಿಲೆಬಸ್ಸಿಗೆ ಸಂಬಂಧಪಟ್ಟಿರೋದು ಒಂದಿಷ್ಟು, ಆಮೇಲೆ ಗ್ರಾಮರಿಗೆ ಸಂಬಂಧಪಟ್ಟಿರೋದು ಒಂದಿಷ್ಟು, 5th 6th 7th 8th ಇದು ಒಂದು. ಇಲ್ಲಿ 2 ಸಬ್ಜೆಕ್ಟ್ಸು ಅವರಿಗೆ ನಾನು ಯಾವ್ದು ತೊಗೋಬೇಕು ಅನ್ನೋದು 2 ಸಬ್ಜೆಕ್ಟು. ಆಮೇಲೆ ನಾನು ಅವರಿಗೆ 2 ಯಾವ್ದು ತೊಗೋಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ತೀನಿ. ಆ ಥರ ನಾನು ತೊಗೊಂಡಿದ್ದೀನಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈಗ ನಾನು ಏನು ಇಷ್ಟಪಟ್ಟಿದ್ದೀನಿ, ನಾನು ಯಾವುದು ಇವರಿಗೆ ಟಫ್ ಅಂತೇಳಿ 2 ಸಬ್ಜೆಕ್ಟ್ನ ನಾನು ನೋಡಿಬಿಟ್ಟು ಅವರಿಗೆ ತೊಗೊಳ್ತೀನಿ. ಅದಾದಮೇಲೆ ಅವ್ರಿಗೆ ನಾನು ಯಾವ 2 ಸಬ್ಜೆಕ್ಟ್ ತೊಗೋಬೇಕು ಅಂದರೆ ಇಲ್ಲಿ ಟೋಟಲ್ ಎಷ್ಟಾಯಿತು, 4 ಸಬ್ಜೆಕ್ಟ್ಸ್ ಆಯಿತು. ಅವ್ರು ತೊಗೊಂಡಿದ್ದಾರೆ ಈಗ ಮ್ಯಾಥ್ಸು, ಇಂಗ್ಲೀಷು, ಆಮೇಲೆ ಸೈನ್ಸು, ಆಮೇಲೆ ಸೋಷಿಯಲ್ ಸೈನ್ಸು, ಈ ಥರ ಚೂಸ್ ಮಾಡ್ಕೋಬೋದು ಅವರು. ಓಕೆನಾ, 4 ಇರುತ್ತೆ. ಅದಾದಮೇಲೆ ಒಬ್ಬೊಬ್ಬರು ಗ್ರಾಮರು ತೊಗೊಂಡಿದ್ದಾರೆ. ಇಂಗ್ಲೀಷ್ ಗ್ರಾಮರ್ ಅವ್ರಿಗೆ ಬರಲ್ಲ ಅಂದೋದಕ್ಕೆ ಇಂಗ್ಲೀಷ್ ಗ್ರಾಮರು ತೊಗೊಂಡಿದ್ದಾರೆ. ಅವ್ರು 2 ಚೂಸ್, ನಾನು 2 ಚೂಸ್ ಫ್ರೆಂಡ್. ಅಂದರೆ 4 ಸಬ್ಜೆಕ್ಟು ತೊಗೊಳ್ತೀನಿ ನಾನು. ಓಕೆನಾ. ಹಂಗೆ ಜನ್ರಲ್ ನಾಲೆಜ್ ಕೂಡ ಟೆಕ್ಸ್ಟ್ ಮಾಡ್ತೀನಿ. ಈ ಥರ ನೀವು ಮಾಡಬೇಕು. ಓಕೆನಾ. ಆವಾಗ ಅವ್ರಿಗೆ ಏನಾಗುತ್ತೆ, ಪೇರೆಂಟ್ಸಿಗೆ ಇಷ್ಟು ಏನೋ ಓದ್ತಾ ಇದ್ದಾರೆ, ಏನೋ ಕಲಿತಾ ಇದ್ದಾರೆ ಇಲ್ಲಿ ಕ್ಯಾಂಪಲ್ಲಿ ಹೋಗ್ಬಿಟ್ಟು ಅನ್ನೋದು ಒಂದು ಐಡಿಯಾ ಬರುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಫಸ್ಟ್ ಡೇ ನಾವು ಏನು ಡೆಕೋರೇಷನ್ ಮಾಡ್ತೀವಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಬೇಕು ಮಕ್ಕಳಿಗೆ. ಈ ಥರ ಮಾಡಿದಾಗ ಅವರಿಗೆ ಒಂಥರ ಸಮ್ಮರ್ ಡೇ ಅಂತ ಅನಿಸ್ಬೇಕು ಅಲ್ವಾ. ಆ ಥರ ಒಂಥರ ಕಲರ್ಫುಲ್ ಆದಾಗ ಅವರಿಗೆ ಸ್ಟಡಿ ಮಾಡೋದಾಗಲಿ ಅಥವಾ ಏನೇ ಅವ್ರಿಗೆ ಇಂಟ್ರೆಸ್ಟ್ ಬರೋಕ್ಕೆ ಕಾರಣವಾಗುತ್ತೆ. ಓಕೆನಾ. ಹಾಗಾಗಿ ನಾನು ಇಲ್ಲಿ ಕಾಣ್ತಿರೋ ಪ್ಲಾಂಟ್ನ ನಾನು ಇವತ್ತು ಖರೀದಿ ಮಾಡಿದ್ದೀನಿ ಫ್ರೆಂಡ್. ಹಾಗಾಗಿ ಈ ವಿಡಿಯೋ ತುಂಬ ಖುಷಿಯಾಗಿದ್ದೀನಿ, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಾದ ತಕ್ಷಣ ನಿಮಗೂ ವಿಷಯಗಳು ಮುಟ್ಟಬೇಕಾಗಿತ್ತು, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್. ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಸಮ್ಮರ್ ಕ್ಯಾಂಪ್ ಏನು ನಂಗೆ ಗೊತ್ತಿಲ್ಲ, ಏನಿಲ್ಲ ಫ್ರೆಂಡ್. ನಿಮಗೆ ಏನೇನು ನಿಮಗೆ ಐಡಿಯಾಸ್ ಇದ್ದಾವೆ ಅಥವಾ ಮೆಹಂದಿ ಕ್ಲಾಸ್, ಕಂಪ್ಯೂಟರ್ ಕ್ಲಾಸ್,
ಆಮೇಲೆ ಇನ್ನೊಂದು ಡ್ರಾಯಿಂಗ್ ತುಂಬ ಇಂಪಾರ್ಟೆಂಟ್. ಎಜುಕೇಷನ್ ನಿಮಗೆ ಎಜುಕೇಷನ್ ಬಗ್ಗೆ ಹೇಳಲೇಬೇಕಾಗಿಲ್ಲ ಅಲ್ವಾ. ನಿಮಗೆ ಹೆಂಗೆ ಕೊಡಬೇಕಂತ ನಿಮ್ಗೆ ಐಡಿಯಾ ಇರುತ್ತೆ. ಅದನ್ನೇ ಸ್ವಲ್ಪ ಈ ಕಡೆ ಡ್ರಾಯಿಂಗು ಮತ್ತು ಕಲ್ಚರ್ ಆ್ಯಕ್ಟಿವಿಟೀಸ್ ಕಡೆ ಸ್ವಲ್ಪ ಗಮನ ಕೊಡಿ. ಕಂಪ್ಯೂಟರ್ ಕ್ಲಾಸ್ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಕೊಡಿ, ಅವರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ ಫ್ರೆಂಡ್. ಓಕೆ, ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್. ಓಕೆ, ಬಾಯ್ ಫ್ರೆಂಡ್.